ಸರ್, ಈಗ ನೋಡ್ತಾ ಇದ್ರಿ, ಅರ್ಲಿಯಾಗಿ ಸ್ತನ ಕ್ಯಾನ್ಸರ್ ಇರೋದು ಗೊತ್ತಾದ್ರೆ, ಬ್ರೆಸ್ಟ್ ಕ್ಯಾನ್ಸರ್ ಇರೋದು ಗೊತ್ತಾದ್ರೆ ಗುಣಪಡಿಸಬಹುದು ಎನ್ನುವಂಥದ್ದು ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ತುಂಬಾ ಕುಗ್ಗು ಹೋಗಿರ್ತಾರೆ. ಅವರ ಮನಸ್ಥೈರ್ಯ ದೃಢ ಆಗಬೇಕು. ನನಗೆ ಸ್ತನ ಕ್ಯಾನ್ಸರ್ ಇದೆ ಅಂತೇಳಿ ಕೊರಗ್ತಾ ಕೂತ್ಕೊಳ್ಳೋದಲ್ಲ, ಅದಕ್ಕಂತ ಒಂದು ಸೂಕ್ತ ಚಿಕಿತ್ಸೆಗಳು ಇವೆ ಅಂತೇಳಿ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುದಾದ್ರೆ ಸರ್. ಥ್ಯಾಂಕ್ಸ್ ಎಲ್ಲರಿಗೂ. ಸೊ ಇದು ಬ್ರೆಸ್ಟ್ ಕ್ಯಾನ್ಸರ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಇಂಡಿಯಾ ಅಲ್ಲಿ, ಪರ್ಟಿಕ್ಯುಲರ್ಲಿ ಇನ್ ಹೈಯರ್ ಅಂದ್ರೆ ಒನ್ ಇಸ್ ಸರ್ವೈಕಲ್ ಕ್ಯಾನ್ಸರ್, ಅದು ರೂರಲ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಇರುತ್ತೆ. ಬಟ್ ಎಡ್ಯುಕೇಟೆಡ್ ವುಮೆನ್ ಅಂಡ್ ಸೊಸೈಟಿ, ಹೈಯರ್ ಸೊಸೈಟಿಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ಕಾಮನ್. ಸೊ ಸರ್ ಹೇಳಿದರೆ ಅದು 100% ಕರೆಕ್ಟ್. ಯಾಕೆ ಅಂದ್ರೆ ಮೇನ್ ಪೇಷಂಟ್ಸ್ ಇನ್ಫಾರ್ಮೇಶನ್ ಅಂದ್ರೆ ನಾಲೆಡ್ಜ್ ಇಲ್ಲ ಜಾಸ್ತಿ. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಬೇಕು, ಎವ್ರಿ ಮಂತ್ ಚೆಕ್ ಮಾಡಬೇಕು. ಅಂಡ್ ಏನೋ ಗಂಟು ತರ ಇದೆ ಅಂದ್ರೆ ಡಾಕ್ಟರ್ ಇಮಿಡಿಯೇಟ್ ಆಗಿ ಮೀಟ್ ಮಾಡ್ಬೇಕಂದ್ರೆ ಸೋಷಿಯಲ್ ಸ್ಟಿಗ್ಮಾ ಇರುತ್ತೆ. ಯಾರನ್ನ ಕೇಳ್ಬೇಕು, ಏನ್ ಪ್ರಾಬ್ಲಮ್ ಆಗುತ್ತೆ, ಆ ಭಯ, ಇಂಟರ್ನಲಿ ಆ ಫಿಯರ್ ಅಲ್ಲಿ ಜಾಸ್ತಿ ಜನ ಮೀಟ್ ಮಾಡೋದು. ಬಟ್ ವಿತ್ ದ ನಾಲೆಡ್ಜ್ ಚಾನೆಲ್ಸ್ ಅಲ್ಲಿ, ಮೀಡಿಯಾ ಚಾನೆಲ್ಸ್ ಅಲ್ಲಿ ಅಂಡ್ ನ್ಯೂಸ್ ಪೇಪರ್ಸ್ ಅಲ್ಲಿ ಇದೆಲ್ಲ, ಸೊ ದ ಅವೇರ್ನೆಸ್ ಇಸ್ ಇನ್ಕ್ರೀಸಿಂಗ್. ಅಂದ್ರೆ ತುಂಬಾ ಜನರು ಡಿಸ್ಕಸ್ ಮಾಡ್ತಾ ಇದಾರೆ, ಸಪೋರ್ಟ್ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ, ಸೋಷಿಯಲ್ ಮೀಡಿಯಾ ಅಲ್ಲಿ ಅವರೆಲ್ಲ ಪೋಸ್ಟ್ಸ್ ನೋಡ್ತಾ ಇದಾರೆ. ಸೊ ಇನ್ಫಾರ್ಮೇಶನ್ ಅಂಡ್ ನಾಲೆಡ್ಜ್ ಜಾಸ್ತಿ ಆಗಿ ತುಂಬಾ ಜನರು ಬರ್ತಾ ಇದಾರೆ ಹಾಸ್ಪಿಟಲ್. ದಟ್ ಈಸ್ ಅ ಗುಡ್ ಥಿಂಗ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಸೊಸೈಟಿ. ಎಸ್.